ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ನೊಂದು ಮಿನಿ ವ್ಲಾಗ್. ಇವತ್ತು ನಾನು ಮೆಂತ್ಯ ಸೊಪ್ಪಿನ ಗ್ರೇವಿ ಹಾಗೆ ಬೀಟ್ರೋಟ್ ಚಪಾತಿ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಮೆಂತ್ಯ ಸೊಪ್ಪಿನ ಗ್ರೇವಿ ಮಾಡೋದು ತುಂಬಾ ಈಸಿ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಏನಿಲ್ಲ, ಸಾಸಿವೆ, ಎಣ್ಣೆ, ಈರುಳ್ಳಿ ಹಾಕಿ ಟೊಮೊಟೊ ಹಾಕಿ ಫ್ರೈ ಮಾಡ್ಕೋಬೇಕು. ಮಸಾಲೆಗೆ ಸ್ವಲ್ಪ ಕಡಲೆ ಬೀಜ, ತೆಂಗಿನಕಾಯಿ ತುರಿ, ಕಡಲೆ ಹಿಟ್ಟನ್ನು ಹಾಕಿ ರುಬ್ಬಿದ್ದೀನಿ. ಟೊಮೊಟೊ ಹಾಕಿ ಚೆನ್ನಾಗಿ ಬೆಂದ ಮೇಲೆ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಹಾಗೆ ರುಬ್ಬಿರೋ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಫ್ರೈ ಮಾಡಿರೋ ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ. ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಬೀಟ್ರೂಟ್ ಏನು ಪ್ಯೂರಿ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಚಪಾತಿ ಕೂಡ ರೆಡಿ ಆಯಿತು ಬ್ರೇಕ್ಫಾಸ್ಟಿಗೆ. ಹಾಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಮೊಟ್ಟೆ ಬಾಯ್ಲ್ ಮಾಡೋಣ ಅಂದ್ಕೊಂಡೆ. ಆ ಒಂದು ಕೆಟಲಲ್ಲಿ ಟೀ ಕೂಡ ಬಾಯ್ಲ್ ಮಾಡ್ಕೊಬೋದು. ಜೊತೆಗೆ ಇದು ಮಲ್ಟಿ ಕೆಟಲ್ ಅಂತಲೇ ಹೇಳ್ಬೋದು. ಬಾಯ್ಲ್ ಜೊತೆಗೇ ಸ್ಟೀಮ್ ಮಾಡ್ಕೋಬಹುದು. ಅದಕ್ಕೆ ನಾನು ಪೊಟ್ಯಾಟೊ ಫ್ರೈ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಪೊಟ್ಯಾಟೊ ಸ್ಟೀಮ್ ಮಾಡಿದೆ. ಕೆಳಗಡೆ ಮೊಟ್ಟೆನೂ ಬಾಯ್ಲ್ ಆಯಿತು, ಮೇಲೆ ಪೊಟ್ಯಾಟೊನೂ ಬಾಯ್ಲ್ ಆಯಿತು. ಪೊಟ್ಯಾಟೊ ಫ್ರೈ ಕೂಡ ಮಾಡ್ಕೋಬೋದು. ಹಾಗೆ ನಿಮ್ಗೆ ಗೊತ್ತಿರೋ ಹಾಗೆ ಈ ಒಂದು ಕೆಟಲ್ ಸ್ಪೆಷಲ್ ಏನಂತಂದರೆ ಕೇಕ್ ಕೂಡ ಮಾಡ್ಕೋಬಹುದು. ಇವತ್ತು ಮದರ್ಸ್ ಡೇ ಅಲ್ವಾ, ಹಾಗಾಗಿ ಸ್ಪೆಷಲ್ ಆಗಿ ರೆಸಿಪೀಸ್ಗಳೆಲ್ಲ ರೆಡಿ ಆಗ್ತಾ ಇತ್ತು. ಇವತ್ತಿನ ಮದರ್ಸ್ ಡೇ ತುಂಬ